ಮೈಕ್ರೋ ಫೈನಾನ್ಸ್ ಕಿರುಕುಳ ಆದರೆ ಒಂದು ಹೆಲ್ಪ್ ಲೈನ್ ಕೊಟ್ಟಿರ್ತೀವಿ, ಇದಕ್ಕೆ ನೀವು ಕರೆ ಮಾಡಬಹುದು ಅಂತ ಹೇಳಿತ್ತು ಸರ್ಕಾರ. ಇದೀಗ ಮೈಕ್ರೋ ಫೈನಾನ್ಸ್ಗೆ ಅನೇಕ ಕಡೆಯಲ್ಲಿ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ, ಸಾಲ ಪಡ್ಕೊಂಡವರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಮೈಕ್ರೋ ಫೈನಾನ್ಸ್ನ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಹೆಲ್ಪ್ ಲೈನನ್ನು ಓಪನ್ ಮಾಡಲಾಯಿತು, ಸಾಕಷ್ಟು ಕರೆಗಳದಕ್ಕೆ ಬರ್ತಾ ಇದೆ. 3 ದಿನಗಳಿಂದ ಕೂಡ 10ಕ್ಕಿಂತ ಹೆಚ್ಚು ಕರೆಗಳದಕ್ಕೆ ಬಂದಿವೆ. ಬೆಂಗಳೂರು ನಗರ ಜಿಲ್ಲಾಡಳಿತದಿಂದ ಈ ಒಂದು ಹೆಲ್ಪ್ ಲೈನನ್ನು ತೆರೆಯಲಾಗಿದೆ. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಒಂದು ದೂರು, ಬೇರೆ ಬೇರೆ ಜಿಲ್ಲೆ ವ್ಯಾಪ್ತಿಯಲ್ಲಿ ಫೈನಾನ್ಸ್ ಸಂಸ್ಥೆಗಳ ವಿರುದ್ಧವಾಗಿ ದೂರು ಕೊಡಬಹುದು. ಬಜಾಜ್, ಈಕ್ವಿಟಿ, ಚೈತನ್ಯ ಫೈನಾನ್ಸ್ ಕಂಪನಿಗಳ ವಿರುದ್ಧವಾಗಿ ದೂರು ಸದ್ಯಕ್ಕೆ ಕೇಳಿಬಂದಿದೆ. ಈಕ್ವಿಟಿ ಸಂಸ್ಥೆಯ ವಿರುದ್ಧವಾಗಿ 4 ಲಕ್ಷ ರೂಪಾಯಿನ ಸಾಲಕ್ಕೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳಿ ಒಬ್ಬರು ದೂರಿದ್ದಾರೆ ಆ ಒಂದು ಫೋನ್ ಕರೆ ಮೂಲಕವಾಗಿ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಿಂದ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಇನ್ನು ಚೈತನ್ಯ ಹಣಕಾಸು ಸಂಸ್ಥೆ ಅಂತ ಬಂದಾಗ ಇದರ ವಿರುದ್ಧವಾಗಿ 1 ಲಕ್ಷ ರೂಪಾಯಿ ಸಾಲ ಪಡ್ಕೊಂಡಿದ್ದಾರಲ್ಲ, ಅವರು ಕೂಡ ದೂರನ್ನು ಕೊಟ್ಟಿದ್ದಾರೆ. ಯಾವ ಥರ ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ ಇವರು ಅಂತ. ಕೊಪ್ಪಳ ನಗರದಿಂದ ಹೆಲ್ಪ್ ಡೆಸ್ಕ್ಗೆ ಕರೆ ಮಾಡಿ ದೂರು ಕೊಟ್ಟಿದ್ದಾರೆ. ಬಜಾಜ್ ಫೈನಾನ್ಸ್ನ ಕಡೆಯಿಂದ 70,000 ರೂಪಾಯಿ ಸಾಲ ಪಡೆದವರು ದೂರನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ನೋಂದಣಿ ಇರುವ ಸಂಸ್ಥೆಗಳ ವಿರುದ್ಧವೇ ಇದೀಗ ದೂರು ಬರ್ತಾ ಇದೆ. ನೋಂದಣಿ ಇರದಿರೋದು ಬೇರೆ ಕಥೆ. ಯಾವೆಲ್ಲ ಅಫಿಷಿಯಲ್ ಆಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗೈಡ್ಲೈನ್ಸ್ನ ಕಡೆಯಿಂದ ಕೆಲಸವನ್ನು ಮಾಡ್ತಾ ಇವೆಯೋ ಅಂಥ ಸಂಸ್ಥೆಗಳ ವಿರುದ್ಧವಾಗಿಯೇ ರಾಜ್ಯದ ಬೇರೆ ಬೇರೆ ಭಾಗದಿಂದ ಇದೀಗ ಕಂಪ್ಲೇಂಟ್ ಬರೋಕ್ಕೆ ಶುರುವಾಗಿದೆ.